ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಏನ್ ಬೇಕಾದರೂ ಆಗಬಹುದು. ಯಾವ ಕ್ಷಣದಲ್ಲಿ ಬಿಗ್ ಬಾಸ್ ಯಾವ ನಿರ್ಧಾರ ಬೇಕಿದ್ರೂ ತಗೊಳ್ಳಬಹುದು. ನೀವು ಊಹಿಸದಂತಹ ಬೆಳವಣಿಗೆಗಳು ಆಗಾಗ ನಡೀತಾನೆ ಇರುತ್ತೆ ಅಂತ ಕಿಚ್ಚ ಸುದೀಪ್ ಹೇಳಿದ್ರು. ಈ ಮಾತು 100% ಸತ್ಯ ಆಗಿದೆ ಬಿಡಿ. ಯಾಕಂದ್ರೆ ಬಿಗ್ ಬಾಸ್ ಶುರುವಾಗಿ 2 ತಿಂಗಳಾಯಿತು. ಈ 2 ತಿಂಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ಮೇಲಿಂದ ಮೇಲೆ ಶಾಕಿಂಗ್ ವಿಚಾರಕ್ಕೆ ಬೆಕ್ಕಸ ಬೆರಗಾಗ್ತಿದ್ದಾರೆ. ಮೊದಲನೆಯದಾಗಿ ಎಲಿಮಿನೇಷನ್ ವಿಷಯ. ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ 11 ಸೀಸನ್ ಯಶಸ್ವಿಯಾಗಿ ಮುಗಿದಿದೆ. ಇದು 12ನೇ ಸೀಸನ್. ಇಷ್ಟು ಸೀಸನ್ನಲ್ಲಿ ಯಾವತ್ತೂ ಕೂಡ ಬಿಗ್ ಬಾಸ್ ಶುರುವಾದ ಮೊದಲ ವಾರವೇ ಇಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಿದ್ದಿಲ್ಲ. ಪ್ರತಿ ಸೀಸನ್ನಲ್ಲೂ ಒಬ್ಬ ಸ್ಪರ್ಧಿಯನ್ನ ಆಚೆ ಕಳಿಸ್ತಾ ಇದ್ರು. ಕೆಲವೊಮ್ಮೆ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸದೇ ಇದ್ದಿದ್ದೂ ಇದೆ. ಆದರೆ ಈ ಬಾರಿ ಒಂದೇ ವಾರಕ್ಕೆ, ಅದು ಕೂಡ ಮೊದಲ ವಾರವೇ ಇಬ್ಬರನ್ನ ಮನೆಯಿಂದ ಹೊರ ಹಾಕಿದ್ರು. ಅದಾದ ಮೇಲೆ ಮಿಡ್ ನೈಟ್ ಎಲಿಮಿನೇಷನ್. ಇಷ್ಟು ಸೀಸನ್ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು 80-90 ದಿನ ಆದಮೇಲೆ ನಡೆಯೋ ಪ್ರಕ್ರಿಯೆ ಆಗಿತ್ತು. ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬರ್ತಾ ಇದ್ದಂತೆ ಮಿಡ್ ನೈಟ್ ಎಲಿಮಿನೇಷನ್ ಮಾಡ್ತಾ ಇದ್ರು. ಅದು ಕೂಡ ಫಿನಾಲೆಗೆ ಹೋಗಬೇಕು ಅನ್ನೋ ಹೊತ್ತಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ರು. ಆದರೆ ಈ ಬಾರಿ 2 ವಾರಕ್ಕೆ ಮಿಡ್ ನೈಟ್ ಎಲಿಮಿನೇಷನ್ ನಡೆದೋಯ್ತು. ಬಂದ 2 ವಾರಕ್ಕೆ ಡಾಗ್ ಸತೀಶ್ ಮಧ್ಯರಾತ್ರಿಯೇ ಮನೆಯಿಂದ ಹೊರ ಹೋಗಿದ್ರು. ಇನ್ನು 3ನೇ ವಿಷಯ ಅಂದ್ರೆ ಅಚ್ಚರಿಯ ಸ್ಪರ್ಧಿಗಳೇ ಮೇಲಿಂದ ಮೇಲೆ ಹೊರ ಹೋಗ್ತಿರೋದು. ಈ ತರದೊಂದು ಎಲಿಮಿನೇಷನ್ ಪ್ರಕ್ರಿಯೆ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲೇ ನಡೆದಿರಲಿಲ್ಲ. ಎಷ್ಟು ಸೀಸನ್ಗಳಲ್ಲಿ ಜನರೇ ಮೊದಲು ಊಹೆ ಮಾಡ್ತಾ ಇದ್ರು, ಈ ವಾರ ಇವರೇ ಹೋಗೋದು, ಇವರು ಪಕ್ಕ ಔಟ್ ಆಗ್ತಾರೆ ಅಂತ ಮೊದಲೇ ಜನ ಗೆಸ್ ಮಾಡ್ತಾ ಇದ್ರು. ಬಹುತೇಕವಾಗಿ ಆ ಸ್ಪರ್ಧಿಗಳೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇದ್ರು. ಸ್ವಲ್ಪ ನೇಮು ಫೇಮು ಇದ್ದವರನ್ನ ಸುಮಾರು 50 ದಿನದವರೆಗಾದ್ರೂ ಬಿಗ್ ಬಾಸ್ ನಲ್ಲಿ ಇಟ್ಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಅದೆಲ್ಲ ಸೀನೇ ಇಲ್ಲ ಬಿಡಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕಾಕ್ರೋಚ್ ಸುದಿ, ಚಂದ್ರಪ್ರಭಾ ಹಾಗೂ ಜಾಹ್ನವಿ. ಈ 3 ವಿಷಯದಲ್ಲಿ ಜನ ಬೈದ್ರು ಕೂಡ ಇವರ ಆಟವನ್ನ ಜನ ನೋಡ್ತಾ ಇದ್ರು. ಬೈಯೋದಿಕ್ಕಾದ್ರೂ ಜನ ಬಿಗ್ ಬಾಸ್ ನೋಡ್ತಾ ಇದ್ರು. ಹೀಗಾಗಿ ಬಿಗ್ ಬಾಸ್ಗೂ TRP ಕೌಂಟ್ ಆಗ್ತಾ ಇತ್ತು. ಇಷ್ಟು ಸೀಸನ್ ನಲ್ಲಿ ಆಗ್ತಾ ಇದ್ದಿದ್ದು ಇದೆ. ಗಲಾಟೆ ಜಗಳ ಕುತಂತ್ರ ಮಾಡೋರು, ನೇಮು ಫೇಮು ಇದ್ದೋರು ಅಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದ ಇತಿಹಾಸವೇ ಇಲ್ಲ. ಆದ್ರೆ ಈ ಬಾರಿ ಇದ್ಯಾವುದು ಲೆಕ್ಕಕ್ಕೆ ಇಲ್ಲ. ಜನರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಮುಗೀತು. ಒಂದಲ್ಲ 2 ವಾರ ಅಷ್ಟೇ, 3ನೇ ವಾರಕ್ಕೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಿರೋದೆ. ಆತ್ಮೀಯರೇ, ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 2 ತಿಂಗಳಾಗೋಯ್ತು. 2ನೇ ಬಾರಿಯೂ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ಜನರ ಸಂಖ್ಯೆ ಹೆಚ್ಚಾಗಿದೆ. ಇದೇ ಕಾರಣಕ್ಕೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯಲಿದೆ. ಅದು ಕೂಡ ಮಿಡ್ ನೈಟ್ ಎಲಿಮಿನೇಷನ್. ಮಿಡ್ ವೀಕ್ ಎಲಿಮಿನೇಷನ್ ನಡೆಯೋದು ಪಕ್ಕಾ ಆಗಿದೆ. ಅಂದ್ರೆ ಬುಧವಾರ ಅಥವಾ ಗುರುವಾರ ಒಬ್ಬ ಸ್ಪರ್ಧಿ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿರೋದು ಧ್ರುವಂತ್ ಅಂತ ಹೇಳಲಾಗ್ತಾ ಇದೆ. ಮಾಳು ಹಾಗೂ ಧ್ರುವಂತ್ ಕೊನೆ ಹಂತಕ್ಕೆ ಬಂದ್ ನಿಲ್ಲೋದು ಖಾಯಂ. ಕೊನೆ ವಾರ ಧ್ರುವಂತ್ ಅವರೇ ಬಿಗ್ ಬಾಸ್ ಮುಂದೆ ಹೇಳ್ಕೊಂಡಿದ್ರು, ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತೀನಿ ಅಂತ. ಸುದೀಪ್ ಒಂದಿಷ್ಟು ಕಿವಿ ಮಾತು ಹೇಳದ್ಮೇಲೆ ಇಲ್ಲ ಹೋಗಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಆಮೇಲೆ ಸೇಫ್ ಆಗಿ ಮನೆಯೊಳಗೆ ಹೋದ ಮೇಲೆ ಮನೆಗೆ ಹೋಗ್ತೀನಿ ಅಂತಿದ್ದಾರೆ. ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಹೋಗಿ ನನ್ನನ್ನ ಮುಂದಿನ ವಾರ ಕಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಯಾವುದೇ ಒಬ್ಬ ಸ್ಪರ್ಧಿ ಮನೆಗೆ ಹೋಗ್ತೀನಿ ಅಂದ್ಕೊಂಡ್ರು ಯಾರನ್ನು ಅಷ್ಟು ಈಸಿಯಾಗಿ ಮನೆಯಿಂದ ಹೊರ ಹಾಕಲ್ಲ. ಆದ್ರೆ ಧ್ರುವಂತ್ ಕಳೆದ 3-4 ವಾರದಿಂದ ಡೇಂಜರ್ ಝೋನ್ಗೆ ಹೋಗಿ ಬರ್ತಾ ಇದ್ದಾರೆ. ಹೀಗಾಗಿ ಈ ವಾರ ಹೊರ ಹೋಗೋದು ಬಹುತೇಕ ಖಾಯಮಾಗಿದೆ. ಮಾಳು ಹಾಗೂ ಧ್ರುವಂತ್ ಅವರೇ ಹೊರ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.